Tomorrow is a meeting by 11 o'clock. I don't know the subject. I don't know the subject. But I invite night Venugopal the date and meeting. Once again, many speculations are surrounding, sir. As you are meeting High Command after a long time, you are meeting High Command after a long time. Many speculations are running around. Will it be a full stop for that? Speculations are always there. ಡೈಲಿ ಹೋಗೋದೇನಿದೆಯಾ ಸರ್? ಡೈಲಿ ಹೋಗೋದು ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ನೋ ಪ್ರತ್ಯಕ್ಷ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ದಿನ ಶುಭ ದಿನ, ನನಗೆ ಶುಭ ದಿನ, ಶುಭ ಗಳಿಗೆ ಶುಭ ಮುಹೂರ್ತ. ಕರೆದ್ರೆ ಹೋಗ್ತೀವಿ. ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಈಗಾಗಲೇ ನೋಡ್ತಾ ಇರುವಂತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇರ್ಬೋದು, ಜೊತೆಗೆ ಸಂಪುಟ ವಿಸ್ತರಣೆ ಚರ್ಚೆ ಆಗ್ತಾ ಇರ್ಬೋದು. ಹೀಗೆ ಬೇರೆ ರೀತಿಯಾದ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರಿತಾ ಇರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಇವತ್ತಿನ ಬೆಳವಣಿಗೆಯನ್ನು ನೋಡಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಢೀರಾಗಿ ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಸಂಜೆ ದೆಹಲಿಗೆ ಹೊರಡ್ತಾ ಇರುವಂಥದ್ದು. ಆದರೆ ಮುಂದಿನ ಬೆಳವಣಿಗೆಗಳು ಯಾವೆಲ್ಲ ರೀತಿಯಾಗಿ ನಡೆಯುತ್ತವೆ ಅನ್ನೋದು ಸಹ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ದಂಡಯಾತ್ರೆ ಬಳಿಕ ರಾಜ್ಯಕ್ಕೆ ವಾಪಸ್ ಬರುವಾಗ ಯಾವ ಸಂದೇಶವನ್ನು ತರ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆಯಾಗಿರುವಂಥದ್ದು. ಜೊತೆಗೆ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಟ್ಟು DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ನೀಡಬೇಕಾ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಮಹತ್ವದ ಚರ್ಚೆ ಆಗುತ್ತೆ ಅನ್ನೋದು ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟ ಯಾವ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಪಸ್ ಬರುವಾಗ ತರ್ತಾರೆ ಅನ್ನೋದು ಎರಡನೇದು. ಜೊತೆಗೆ ಸಂಪುಟ ವಿಸ್ತರಣೆ ವಿಚಾರವೂ ಸಹ ಚರ್ಚೆಯಾಗಿ ಅಲ್ಲಿಂದ ವಾಪಸ್ ಬರುವಾಗ ಇಲ್ಲಿನ ಶಾಸಕರಿಗೆ, ಅಂದರೆ ಯಾರು ಈಗ ತುದಿಗಾಲಲ್ಲಿ ನಿಂತಿದ್ದಾರೆ ಸಚಿವ ಸ್ಥಾನಕ್ಕಾಗಿ, ಅವರಿಗೆ ಯಾವ ಸಂದೇಶವನ್ನು ನೀಡ್ತಾರೆ ಅನ್ನೋದು ಮೂರನೇ. ಹೀಗೆ ಸಾಲು ಪ್ರಶ್ನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದೆಹಲಿ ಭೇಟಿಯ ಬೆನ್ನಲ್ಲೇ ಈಗ ಎಲ್ಲರಲ್ಲಿ ಮೂಡ್ತಾ ಇರುವಂಥದ್ದು. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ನೋಡಬೇಕಾದ್ರೆ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದರೆ ಮಾಸ್ ಲೀಡರ್ ಅಂದರೆ ಅವರು ತಮ್ಮದೇ ಆದ ರೀತಿಯಲ್ಲಿ ರಾಜಕಾರಣವನ್ನ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಮಾಡ್ತಾ ಬಂದಿರುವಂಥ ಒಬ್ಬ ನಾಯಕ. ಸೊ ಹೀಗಾಗಿ ಈಗಾಗಲೇ ಮುಖ್ಯಮಂತ್ರಿಯಾಗಿ 3 ವರ್ಷ ಅವಧಿಯನ್ನು ಪೂರ್ಣಗೊಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನಕಾರಿ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಒಂದು ವೇಳೆ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಈಗಾಗಲೇ ಕರೆಸಿಕೊಳ್ತಾ ಇರುವಂಥದ್ದು, ಅಲ್ಲಿ ಯಾವ ರೀತಿಯಾದ ಚರ್ಚೆಗಳು ನಡೆಯುತ್ತಿವೆ ಅನ್ನೋದು ಸಾಕಷ್ಟು ಈಗ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ನಾಯಕತ್ವ ಬದಲಾವಣೆ ಚೆಂಡು ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿರುವಂಥದ್ದು. ದೆಹಲಿಯತ್ತ ಇಡೀ ರಾಜ್ಯದ ಚಿತ್ತ ಇದೀಗ ನೆಟ್ಟಿರುವಂಥದ್ದು. ನಾಳೆ ಅಂದರೆ ಮೇ 26ರಂದು ದೆಹಲಿಯಲ್ಲಿ ಪ್ರಮುಖವಾದ ಒಂದು ಸಭೆ ನಡೀತಾ ಇರುವಂಥದ್ದು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಸಭೆಯನ್ನು ಆಯೋಜಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗ್ಗೆ 11 ಗಂಟೆಗೆ AICC ಅಧ್ಯಕ್ಷ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಜೊತೆಗೆ ಸರ್ಕಾರದ ಆಡಳಿತ ಕಾರ್ಯವೈಖರಿ ಕುರಿತು ಮಾಹಿತಿಯನ್ನು ನೀಡಲಿರುವಂಥದ್ದು. ಅದಾದ ಬಳಿಕ ಇದೇ ಸಭೆಯಲ್ಲಿ AICC ಉಸ್ತುವಾರಿಗಳು ಸಹ ಭಾಗವಹಿಸುತ್ತಿರುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಭಾಗವಹಿಸಲಿರುವ ಸಭೆಯತ್ತ ಸಾಕಷ್ಟು ಎಲ್ಲರ ಚಿತ್ತ ಮೂಡಿರುವಂಥದ್ದು. ಅಂದರೆ AICC ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಜೊತೆಗೆ ರಾಜ್ಯ ಉಸ್ತುವಾರಿ KC ವೇಣುಗೋಪಾಲ್ ಆಗಿರ್ಬೋದು, ಹೀಗೆ ಎಲ್ಲ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಅವರು ಸಹ ಲೋಕಸಭೆ ವಿಪಕ್ಷ ನಾಯಕ, ಜೊತೆಗೆ ಕಾಂಗ್ರೆಸ್ ಸಂಸದ, ಪಕ್ಷದಲ್ಲಿ ಒಂದು ತಮ್ಮದೇ ಆದ ಒಂದು ಹಿಡಿತವನ್ನು ಇಟ್ಟುಕೊಂಡಿರುವಂಥ ನಾಯಕ ರಾಹುಲ್ ಗಾಂಧಿ ಅವರು ಸಹ ಈ ಒಂದು ಸಭೆಗೆ ಭಾಗಿಯಾಗುವ ಸಾಧ್ಯತೆಗಳನ್ನು ನಾವು ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಒಂದು ವೇಳೆ ಸಭೆಯಲ್ಲಿ ಭಾಗಿಯಾದರೆ ಯಾವೆಲ್ಲ ವಿಚಾರಗಳ ಚರ್ಚೆ ಆಗ್ತವೆ ಅನ್ನೋದು ಸಹ ಸಾಕಷ್ಟು ಎಲ್ಲರಲ್ಲೂ ಸಹ ಒಂದು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಅದನ್ನು ನೋಡಿದಾಗ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನೆಯದಾಗಿ ರಾಜ್ಯ ಸರ್ಕಾರದ ಆಡಳಿತ ಕಾರ್ಯವೈಖರಿಯ ಮಾಹಿತಿಯನ್ನು ನೀಡ್ತಾರೆ. ಅದಾದ ನಂತರ ಸಚಿವ ಸಂಪುಟ ವಿಚಾರದ ಬಗ್ಗೆಯೂ ಚರ್ಚೆ ಮಾಡ್ತಾರೆ. ಇದಾದ ಬಳಿಕ ಅಂದರೆ ಪ್ರಸ್ತುತ ಈಗ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ವಿಚಾರದಲ್ಲೂ ಸಹ ಅಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ ಎಂಬ ಮಾಹಿತಿಯು ಲಭ್ಯವಾಗ್ತಾ ಇದೆ. ಸೊ ಈ 3 ಚರ್ಚೆಗಳ ಬಳಿಕ ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು, ತಲ್ಲಣವನ್ನು ಮೂಡಿಸುವ ಒಂದು ವಿಚಾರ ಅಂದರೆ ರಾಜ್ಯದ ನಾಯಕತ್ವ ಬದಲಾವಣೆ, ಕಾಂಗ್ರೆಸ್ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವೂ ಸಹ ಚರ್ಚೆಯಾಗುವ ಸಾಧ್ಯತೆಗಳಿವೆ. ಒಂದು ವೇಳೆ ಅಂದರೆ ಈಗಾಗಲೇ DK ಶಿವಕುಮಾರ್ ಅವರು ಹೇಳಿರುವಂತೆ ಹೈಕಮಾಂಡ್ ಕರೆದಾಗ ನಾನು ದೆಹಲಿಗೆ ತೆರಳುತ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರೂ ಸಹ ದೆಹಲಿಗೆ ತೆರಳುವ ಸಿದ್ಧತೆಯಲ್ಲಿದ್ದಾರೆ. ಸೊ ಅವರೂ ಸಹ ಒಂದು ವೇಳೆ ದೆಹಲಿಗೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಗೆ DK ಶಿವಕುಮಾರ್ ಅವರು ಇಬ್ಬರೂ ಸಹ ಈ ಸಭೆಗೆ, ಯಾರು ಈಗ ಖರ್ಗೆ ಅವರ ನಿವಾಸದಲ್ಲಿ ನಡೆಯಲಿರುವ ಸಭೆಗೆ ಹಾಜರಾದರೆ ಇಬ್ಬರು ನಾಯಕರು ಹಾಜರಾದರೆ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬರುತ್ತೆ ಅನ್ನೋದು ಸಹ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ. ಯಾಕಂದ್ರೆ ಈ ಹಿಂದಿನಿಂದಲೂ ಸಹ ಸಿದ್ದರಾಮಯ್ಯನವರು ಹೇಳ್ತಾ ಬರ್ತಾ ಇದ್ದದ್ದು ಹೈಕಮಾಂಡ್ ಕರೆದಾಗ ನಾನು ದೆಹಲಿಗೆ ತೆರಳುತ್ತೀನಿ. ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಹೇಳಿದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಹೇಳಿದ ಒಂದು ಕೆಲಸವನ್ನ ಮಾಡ್ತೀನಿ, ಪಕ್ಷ ವಹಿಸಿರುವ ಜವಾಬ್ದಾರಿ ನಿರ್ವಹಿಸ್ತೀನಿ, ಯಾವಾಗ ದೆಹಲಿಗೆ ಕರೀತಾರೋ ಆವಾಗ ನಾನು ದೆಹಲಿಗೆ ಹೋಗ್ತೀನಿ ಅನ್ನೋ ಮಾತುಗಳನ್ನ ಸಾರಿ ಇಬ್ಬರು ನಾಯಕರು ಹೇಳ್ತಾ ಇರುವಂಥದ್ದು. ಆದರೆ ರಾಜ್ಯದ ನಾಯಕತ್ವ ಬದಲಾವಣೆಯ ಈ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂಥದ್ದು, ಈ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು. ಮತ್ತೊಂದು ವಿಚಾರ ನೋಡಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತೆರಳುವ ಹೊತ್ತಿನಲ್ಲಿಯೇ ತಮ್ಮ ದಂಡಿನೊಂದಿಗೆ ಅವರು ತೆರಳ್ತಾ ಇರುವಂಥದ್ದು. ಒಂದು ವೇಳೆ ರಾಜ್ಯದ ಹೈಕಮಾಂಡ್ನಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ನಡೆಯುತ್ತವೆ ದೆಹಲಿ ಸಭೆಯ ಬಳಿಕ ಅನ್ನೋದು ಸಹ ಈ ಒಂದು ಬೆಳವಣಿಗೆಯನ್ನು, ಈ ವಿಚಾರವನ್ನು ನೋಡಿದಾಗ ಅರ್ಥವಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಹಲವು ಶಾಸಕರು ಸಹ ಪ್ರಯಾಣವನ್ನು ಬೆಳೆಸಲಿರುವ ಮಾಹಿತಿಯು ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಭೈರತಿ ಸುರೇಶ್, ಹೀಗೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ದಂಡನ್ನು ಕರೆದುಕೊಂಡು ದಂಡಿನ ಜೊತೆಗೆ ದೆಹಲಿ ಪ್ರಯಾಣವನ್ನು ನಡೆಸ್ತಾ ಇರುವುದು. ಆದರೆ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮಾತ್ರ ಆಹ್ವಾನವಿದೆ, ಆದರೆ ಈ ಎಲ್ಲ ಸಚಿವರು ಶಾಸಕರು ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಅದಕ್ಕೆ ಇಲ್ಲಿ ನಾವು ನೋಡಬೇಕಾದ್ರೆ ಶಾಸಕರ ಸಂಖ್ಯಾಬಲ ಜೊತೆಗೆ ಸಚಿವರ ಒಂದು ಬಹುಮತವನ್ನು ನನ್ನ ಪರವಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತೋರಿಸುವ ನಿಟ್ಟಿನಲ್ಲೂ ಸಹ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸಿದ್ದರಾಮಯ್ಯನವರು ಎಲ್ಲವನ್ನು ರಾಜಕೀಯ ಇತಿಹಾಸದಲ್ಲಿ ನೋಡಿದಾಗ ಸಾಕಷ್ಟು ತಂತ್ರಗಾರಿಕೆಯಿಂದಲೇ ರಾಜಕಾರಣವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಇದೀಗ ರಾಜ್ಯದ ನಾಯಕತ್ವದ ಒಂದು ಬದಲಾವಣೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲೂ ತಂತ್ರಗಾರಿಕೆ ವರ್ಕೌಟ್ ಆಗಬಹುದು ಅನ್ನೋ ಒಂದು ಯೋಚನೆಯಿಂದ ತಮ್ಮ ಜೊತೆಗೆ ಸಚಿವರು ಜೊತೆಗೆ ಶಾಸಕರನ್ನ ಕರೆದುಕೊಂಡು ಹೋಗಿ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಬಲ ಪ್ರದರ್ಶನ ಆಗಿರ್ಬೋದು, ಜೊತೆಗೆ ಶಾಸಕರ ಸಂಖ್ಯಾಬಲವನ್ನು ತೋರಿಸುವ ನಿಟ್ಟಿನಲ್ಲೂ ಸಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿನ ಶಾಸಕರಿಗೆ ಇನ್ನೂ ಉಳಿದ ಶಾಸಕರಿಗೆ ಯಾರು ಈಗ ಸಚಿವ ಸಂಪುಟದ ವಿಸ್ತರಣೆಯ ಕನಸಿನಲ್ಲಿದ್ದಾರೋ ಅಂತ ಶಾಸಕರಿಗೂ ಸಹ ಸಿದ್ದರಾಮಯ್ಯನವರು ಗುಡ್ ನ್ಯೂಸ್ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದು ಭರವಸೆಯನ್ನು ನೀಡಿ ಹೋಗಿದ್ದಾರೆ. ನಾಳಿನ ಸಭೆಯಲ್ಲಿ ನಾನು ಮುಖ್ಯವಾಗಿ ಸಚಿವ ಸಂಪುಟದ ವಿಚಾರದ ವಿಸ್ತರಣೆ ವಿಚಾರವನ್ನು ಸಹ ನಾನು ಅಲ್ಲಿ ಗಮನವನ್ನು ಸೆಳೀತೀನಿ, ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆಗದಿದ್ದರೆ ಯಾವೆಲ್ಲ ರೀತಿಯಾದ ಅಡೆತಡೆಗಳು ನಮಗೆ ಉಂಟಾಗುತ್ತವೆ, ಪಕ್ಷದ ಶಾಸಕರು ಹೈಕಮಾಂಡ್ ಮೇಲೆ ಯಾವ ರೀತಿಯಾದ ಮುನಿಸನ್ನ ವ್ಯಕ್ತಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ನಾನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಸಹ ಸಿದ್ದರಾಮಯ್ಯನವರು ಇಲ್ಲಿನ ಯಾರೀಗ ಸಚಿವಾಕಾಂಕ್ಷಿ ಶಾಸಕರಿಗೆ ಒಂದು ನೀಡಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರ ದೆಹಲಿ ದಂಡಯಾತ್ರೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರಿದಿರುವಂಥದ್ದು. ಒಂದು ಕಡೆ ನೋಡಬೇಕಾದ್ರೆ ಸದ್ಯ DCM ಆಗಿರುವ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳನ್ನ ಅವರ ಬೆಂಬಲಿಗರು ಸಾರಿ ಹೇಳ್ತಾ ಇದ್ದಾರೆ. ತಿಂಗಳುಗಳಿಂದಲೂ ಸಹ ಒಂದು ಡೇಟ್ ಅನ್ನ ಕೊಟ್ಟು ಈ ಡೇಟ್ಗೆ CM ಆಗ್ತಾರೆ, ಈ ಡೇಟ್ಗೆ CM ಆಗ್ತಾರೆ ಅನ್ನೋ ಮಾತುಗಳನ್ನ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಹೇಳ್ತಿದ್ರು. ಆದ್ರೆ ಇದೀಗ ಸನ್ನಿವೇಶ ಬದಲಾಗಿರುವಂಥದ್ದು. ಸಿದ್ದರಾಮಯ್ಯನವರು ಮತ್ತೊಂದು ದಾಳವನ್ನು ಉರುಳಿಸುವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಸಹ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕಾದ ಸನ್ನಿವೇಶ ನಿರ್ಮಾಣವಾದರೆ ಅದರಲ್ಲಿ ಅವರ ಉತ್ತರಾಧಿಕಾರಿಯಾಗಿ ಹಿರಿಯ ಸಚಿವರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸದ್ಯ ಗೃಹ ಸಚಿವರಾಗಿರುವ ಡಾಕ್ಟರ್ G. ಪರಮೇಶ್ವರ್ ಅವರ ಹೆಸರನ್ನು ಎಲ್ಲೋ ಒಂದು ಕಡೆ ಪ್ರಸ್ತಾಪ ಮಾಡುವ ಸಾಧ್ಯತೆಗಳಿವೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗಿರುವಂಥದ್ದು. ಈ ಕಾರಣಕ್ಕಾಗಿ ಅವರು ಎಲ್ಲ ತಮ್ಮ ಆಪ್ತ ಸಚಿವರು ಜೊತೆಗೆ ಶಾಸಕರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಹೀಗಾಗಿ ನೋಡಬೇಕಾದ್ರೆ ದೆಹಲಿಯಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ನಾಳೆ ನಡೆಯುತ್ತವೆ
ಒಂದು ವೇಳೆ ಇಬ್ಬರೂ ನಾಯಕರು ಎದುರು ಬದುರು ಕುಳಿತು ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸುತ್ತಾರಾ ಅಥವಾ DK ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಬಿಟ್ಟು ಕೊಡಬೇಕು ನೀವು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸಹ ಸಿದ್ದರಾಮಯ್ಯನವರಿಗೆ ಎಲ್ಲ ಒಂದು ಕಡೆ ಸಲಹೆ ನೀಡ್ತಾರಾ ಅನ್ನೋದು ಸಹ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿದರು, ಹೈಕಮಾಂಡ್ ಹೇಳಿದರೆ ನಾನು ಕುರ್ಚಿ ಬಿಡ್ತೀನಿ, CM ಸ್ಥಾನವನ್ನು ಬಿಟ್ಟು ಕೊಡ್ತೀನಿ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹಲವು ಬಾರಿ ಹೇಳಿದರು. ಅದರಂತೆ ಇದೀಗ ಸಾಕಷ್ಟು ಕುತೂಹಲಕಾರಿ ಒಂದು ಸಭೆ ಏರ್ಪಾಟಾಗಿರುವಂಥದ್ದು. ಈ ಸಭೆಯತ್ತ ಇಡೀ ರಾಜಕೀಯ ವಲಯದ ಜೊತೆಗೆ ಕಾಂಗ್ರೆಸ್ ಪಾಳೆಯದ ಸಹ ಚಿತ್ರವೂ ಸಹ ನೆಟ್ಟಿರುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವೆಲ್ಲ ರೀತಿಯಾದ ಒಂದು ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಥವಾ ತಮ್ಮ ಮುಂದಿನ ನಡೆಯನ್ನು ಯಾವ ರೀತಿಯಾಗಿ ಬಹಿರಂಗ ಪಡಿಸ್ತಾರೆ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲಕಾರಿ ವಿಚಾರವಾಗಿದೆ. ಹೀಗಾಗಿ ದೆಹಲಿಯಲ್ಲಿ ನಡೆಯುವ ಸಭೆಯ ಬಳಿಕ ರಾಜ್ಯದಲ್ಲಿ ಯಾವ ರೀತಿಯಾದ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದು ಸಹ ಸಾಕಷ್ಟು ಒಂದು ಸಂಚಲನಕಾರಿ ವಿಚಾರವಾಗಿರುವಂಥದ್ದು, ಕುತೂಹಲಕಾರಿ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಸದ್ಯ ಸಿದ್ದರಾಮಯ್ಯನವರ ಭೇಟಿಯನ್ನು ರಾಜಕೀಯ ವಲಯದಲ್ಲಿ ಸಾಕಷ್ಟು ಅಂದರೆ ನಾನಾ ವಲಯಗಳಿಂದಲೂ ನಾನಾ ರೀತಿಯಾಗಿ ವಿಶ್ಲೇಷಿಸಲಾಗ್ತಾ ಇರುವಂಥದ್ದು. ಆದರೆ ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದರೆ ಸಿದ್ದರಾಮಯ್ಯನವರು ಇಳಿದ್ರೆ, ಸಿದ್ದರಾಮಯ್ಯನವರು CM ಸ್ಥಾನವನ್ನು ತ್ಯಾಗ ಮಾಡಿದರೆ ಆ ಸ್ಥಾನಕ್ಕೆ ಹೊಸ ಮುಖ್ಯಮಂತ್ರಿ ಆಯ್ಕೆಯಾಗುವ ಸಾಧ್ಯತೆಗಳು ಸಹ ದಟ್ಟವಾಗಿದೆ ಅನ್ನೋದು ಸಹ ಇಲ್ಲಿ ಗಮನಿಸಬೇಕಾಗಿದ್ದ ವಿಚಾರ. ಯಾಕಂದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ವಿಚಾರ ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲೂ ತಲೆನೋವಾಗಿ ಪರಿಣಮಿಸಿತ್ತು. AICC ಅಧ್ಯಕ್ಷ ಖರ್ಗೆ ಅವರು ಸಹ ಖುದ್ದು ಹಲವು ಬಾರಿ ಶಾಸಕರಾಗಲಿ ಸಚಿವರಿಗಾಗಲಿ ವಾರ್ನಿಂಗ್ ಅನ್ನು ನೀಡಿದ್ರು, ಯಾರೂ ಸಹ ನಾಯಕತ್ವದ ಬಗ್ಗೆ ಚರ್ಚೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅನೇಕ ಬಾರಿ ವಾರ್ನಿಂಗ್ ನೀಡಿದ್ರು. ಆದರೆ ಇದೀಗ ಹೈಕಮಾಂಡ್ಗೂ ಸಹ ಎಲ್ಲ ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ಇದೀಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೋಡ್ನಲ್ಲಿರುವಂಥದ್ದು. ಹೀಗಾಗಿಯೇ ಈ ಒಂದು ವಿಚಾರವನ್ನು, ಈ ಒಂದು ಕಗ್ಗಂಟನ್ನು, ಈ ಒಂದು ಬಿಕ್ಕಟ್ಟನ್ನು ನಾವು ಬಗೆಹರಿಸಲೇಬೇಕಾದ ಒಂದು ಸನ್ನಿವೇಶ ಪ್ರಸಂಗ ಎದುರಾಗಿದೆ. ಇನ್ನು ಮುಂದೆ ನಾವೆಲ್ಲ ಒಂದು ಕಡೆ ಇದರಿಂದ ನುಣುಚಿಕೊಂಡ್ರೆ, ಇದನ್ನು ಒಂದು ವೇಳೆ ದೂರ ತಳ್ಳಿದರೆ ಇದು ಪಕ್ಷಕ್ಕೂ ಸಹ ಅಪಾಯವನ್ನು ತಂದಿಡಲಿದೆ ಅನ್ನೋದು ಸಹ ಹೈಕಮಾಂಡ್ಗೆ ಎಲ್ಲ ಒಂದು ಕಡೆ ಮನವರಿಕೆಯಾದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ರಾಜ್ಯ ನಾಯಕತ್ವ ಬದಲಾವಣೆಗೆ ಚಾಲನೆ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಾಳೆ ನಡೆಯುವ ಸಭೆಯು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಯುತ್ತವೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದುವರಿಯುತ್ತಾರಾ, ಸಚಿವ ಸಂಪುಟದ ವಿಚಾರವನ್ನು ಚರ್ಚೆ ಮಾಡಿ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಬರ್ತಾರಾ, ಅಥವಾ DK ಶಿವಕುಮಾರ್ DCM ಆಗಿಯೇ ಮುಂದುವರಿತಾರಾ, ಅಥವಾ ಮತ್ತೇನಾದರೂ ಪ್ರಮೋಷನ್ ಅನ್ನು ಪಡಿತಾರಾ ಅನ್ನೋದು ಸಹ ಸಾಕಷ್ಟು ಎಲ್ಲರಲ್ಲೂ ಪ್ರಶ್ನೆಯನ್ನ ಮೂಡಿಸ್ತಾ ಇರುವಂಥದ್ದು. ಇದಕ್ಕೆ ಅಂತಿಮವಾಗಿ ನಾಳೆ ನಡೆಯುವ ಸಭೆಯಲ್ಲಿ ಹೊರಬೀಳುವ ನಿರ್ಧಾರವೇ ಅಂದ್ರೆ ಸ್ಪಷ್ಟ ಚಿತ್ರಣವನ್ನ ನೀಡಲಿರುವಂಥದ್ದು. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.